ನಗರದ ನ್ಯೂ ಜೋರ್ಗಿ ರೋಡ್ ಬಳಿಯ ಭವಾನಿ ಕಾಂಪ್ಲೆಕ್ಸ್ನಲ್ಲಿ ಸ್ಥಾಪಿಸಲಾದ ಬಿರ್ಲಾ ಓಪಸ್ ಪೇಂಟ್ ಗ್ಯಾಲರಿ ವ್ಯಾಪಾರ ಮಳಿಗೆಯನ್ನು ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಸ್ಥೆಯ ಚೇರ್ಪರ್ಸನ್ ಡಾಕ್ಟರ್ ದ್ರಾಕ್ಷಾಯಣಿ ಎಸ್ ಅಪ್ಪ ಅವರು ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಬಿರ್ಲಾ ಓಪಸ್ ಪೇಂಟ್ ಕಂಪನಿಯವರು ಉತ್ತರ ಕರ್ನಾಟಕ ಭಾಗಕ್ಕೆ ಮೊದಲ ಬಾರಿಗೆ ಕಲಬುರಗಿ ಫ್ರಾಂಚೈಸಿ ನೀಡಿದ್ದು, ವೀರೇಶ್ ಮಾಕ ಹಾಗೂ ಶರಣ ಮಾಕ ಅವರ ಮಾಲೀಕತ್ವದಲ್ಲಿ ಮಳಿಗೆ ಆರಂಭವಾಗಿದ್ದು ಯಶಸ್ವಿಯಾಗಲಿ ಎಂದು ಶುಭ ಕೋರಿದರು. ಶರಣಬಸವೇಶ್ವರಿಗೆ ನಮಸ್ಕರಿಸಿ, ಚೌದಾಪುರ ಪೂಜ್ಯ ಅಪ್ಪ ಅವರಿಗೂ ನಾನು ಸಾಷ್ಟಾಂಗ ನಮಸ್ಕರಿಸಿ, ಇಂದು ಮಾಕ ಅವರು ಪ್ರತಿಷ್ಠಿತ ಮನೆತನದವರು. ಅವರು ಮೊದಲೆಲ್ಲ ವ್ಯಾಪಾರ ಮಾಡಿ ಯಶಸ್ವಿನಿ ಕಂಡಿದ್ದಾರೆ. ಇದನ್ನೆಲ್ಲ ಅವರ ಏಳಿಗೆಯನ್ನು ನೋಡಿ ನಮ್ಮ ಬಿರ್ಲಾದವರು ಉತ್ತರ ಕರ್ನಾಟಕಕ್ಕೆ ಮೊದಲನೇ ಫ್ರಾಂಚೈಸಿ ಕೊಟ್ಟಿದ್ದಾರೆ. ಇದು ಭಾಳ ಆನಂದದ ವಿಷಯ. ಇಲ್ಲಿವರೆಗೂ ಅವ್ರು ಏನು ಬಿಸ್ನೆಸ್ ಮಾಡ್ಕೊಂಡು ಬಂದರೆ ಯಶಸ್ವಿಯಾಗಿ ನಡೆಸಿ ಅವರು ತಮ್ಮ ಹೆಸರುವಾಸಿ ಮಾಡ್ಕೊಂಡಿದ್ದಾರೆ. ಆ ಯಶಸ್ಸು ನೋಡಿ ಅವರಿಗೆ ಬಿರ್ಲಾ ಅವರು ಕೊಟ್ಟಿದ್ದಾರೆ. ಇದರಲ್ಲಿ ಯಶಸ್ವಾಗಲಿ ಸಂಶಯವಿಲ್ಲ. ಅವರು ಯಶಸ್ವಿ ಕಂಡಿದ್ದಾರೆ. ಶರಣರ ಆಶೀರ್ವಾದ ಯಾವಾಗಲೂ ಅವ್ರ ಮೇಲೆ ಇರಲಿ. ಗುರುಗಳ ಆಶೀರ್ವಾದನೂ ಆಗಿದೆ. ಅವ್ರು ಒಳ್ಳೆ ರೀತಿಯಲ್ಲಿ ಬೆಳೀತಾರೆ ಅನ್ನೋ ಶುಭ ಹಾರೈಸಿ ನಾನು ಎರಡು ಮಾತು ಮುಗಿಸ್ತೇನೆ. ಬಳಿಕ ಮಾತನಾಡಿದ ಚೌದಾಪುರಿ ಮಠದ ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯರು, ಕಲಬುರಗಿಯಲ್ಲಿ ನೂತನವಾಗಿ ಬಿರ್ಲಾ ಓಪಸ್ ಪೇಂಟ್ ಶೋರೂಂ ಪ್ರಾರಂಭವಾಗಿದ್ದು, ಮಾಕ ಮನೆತನ ವಿವಿಧ ಕ್ಷೇತ್ರದಲ್ಲಿ ತಮ್ಮದೇ ಆದ ಸೇವೆ ಸಲ್ಲಿಸಿದ್ದು, ಇದೀಗ ಮಾಕ ಎಂಟರ್ಪ್ರೈಸಸ್ ಆರಂಭಿಸಿದ್ದು ಯಶಸ್ವಿ ಕಾಣಲಿ ಎಂದು ಶುಭ ಹಾರೈಸಿದರು. ಕಂಪನಿಯನ್ನು ಪ್ರಾರಂಭ ಮಾಡಿದ್ದಾರೆ. ವಿಶೇಷವಾಗಿ ನಮಗೆಲ್ಲ ಒಂದು ಹೆಮ್ಮೆಯ ವಿಷಯ ಏನಂದರೆ, ನಮ್ಮ ಉತ್ತರ ಕರ್ನಾಟಕದ ಭಾಗಕ್ಕೆ ಒಂದೇ ಒಂದು ಶೋರೂಮು, ಅದು ಮಾಕ ಮನೆತನದ ಮಾಕ ಎಂಟರ್ಪ್ರೈಸಸ್. ಈಗಾಗಲೇ ಅನೇಕ ಕ್ಷೇತ್ರಗಳಲ್ಲಿ ಮಾಕ ಮನೆತನ ತೊಡಗಿಸ್ಕೊಂಡಿದೆ. ಅದು ಈ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಾಗಲಿ ಅಥವಾ ಫ್ಲ್ಯಾಟ್ನಲ್ಲಾಗಲಿ ಇನ್ನೊಂದಲ್ಲಾಗಲಿ ಮತ್ತೊಂದಲ್ಲಾಗಲಿ ಈಗಾಗಲೇ ಆ ಮನೆತನ ಈ ಬಿಸ್ನೆಸ್ನಲ್ಲಿ ತೊಡಗಿಕೊಂಡಿದ್ದರಿಂದ ವಿಶೇಷವಾಗಿ ಬಿರ್ಲಾ ಕಂಪ್ನಿಯವರು ಗುಲ್ಬರ್ಗಕ್ಕೆ ಈ ತಮ್ಮ ಹೊಸ ನೂತನವಾಗಿರ್ತಕ್ಕಂಥ ಪೇಂಟ್ ಕಂಪ್ನಿಯನ್ನು ಮಾಕ ಎಂಟರ್ಪ್ರೈಸಸ್ ಕೊಟ್ಟಿರೋದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ ಮತ್ತು ಸಂತೋಷದ ವಿಷಯ. ಇದರ ಜೊತೆಗೆ ಈ ಒಂದು ಎಂಟರ್ಪ್ರೈಸಸ್ಸನ್ನು ಈ ಭಾಗದ ಪ್ರತಿಷ್ಠಿತ ಸಂಸ್ಥಾನದಲ್ಲಿ ಒಂದಾಗಿರ್ತಕ್ಕಂಥ ಶರಣಬಸವೇಶ್ವರ ಸಂಸ್ಥಾನದ ಮಾತೋಶ್ರೀ ದಾಕ್ಷಾಯಣಿ ತಾಯಿಯ ಒಂದು ಅಮೃತ ಹಸ್ತದಿಂದ ಈ ಒಂದು ಎಂಟರ್ಪ್ರೈಸಸ್ ಉದ್ಘಾಟನೆ ಆಗಿರೋದು ಕೂಡ ನಮಗೆಲ್ಲರಿಗೂ ಒಂದು ಸಂತೋಷದ ವಿಷಯ. ಈ ಭಾಗಕ್ಕೆ ಮಾತೆ ಅನ್ನಪೂರ್ಣೇಶ್ವರಿಯಾಗಿ ಬಂದಂಥ ಭಕ್ತರನ್ನೆಲ್ಲ ತೃಪ್ತಿಪಡಿಸ್ತಕ್ಕಂಥ ತಾಯಿಯಾಗಿರ್ತಕ್ಕಂಥ ದ್ರಾಕ್ಷಾಯಣಿ ಅವ್ರ ಕಡೆಯಿಂದ ಇದೇನು ಉದ್ಘಾಟನೆ ಆಗಿದೆ, ಇದು ನಮ್ಮೆಲ್ಲರಿಗೂ ಸಂತೋಷ ಪಡ್ತಕ್ಕಂಥ ವಿಷಯ. ಈ ಮಾಕ ಎಂಟರ್ಪ್ರೈಸಸ್ ಮುಂಬರೋ ದಿನಗಳಲ್ಲಿ ತನ್ನದೇ ಆಗಿರತಕ್ಕಂಥ ಒಂದು ಹೆಜ್ಜೆ ಗುರುತುಗಳನ್ನು ಮೂಡಿಸಲಿ ಅಂತಕ್ಕಂಥ ಮಾತನ್ನು ಹೇಳಿ ಅವರಿಗೆ ನಾನು ಶುಭ ಹಾರೈಸ್ತೇನೆ. ತದನಂತರ ಮಾತನಾಡಿದ ಬಿರ್ಲಾ ಓಪಸ್ ಏರಿಯಾ ಮ್ಯಾನೇಜರ್ ಬಸವರಾಜ್ ಶೇಖರಪ್ಪ ಅವರು, ಬಿರ್ಲಾ ಒಂದು ದೊಡ್ಡ ಆರ್ಗನೈಸೇಷನ್ ಆಗಿದ್ದು, ಇದೀಗ ಕಲಬುರಗಿಯಲ್ಲಿ ಪೇಂಟ್ ಇಂಡಸ್ಟ್ರಿ ಆರಂಭಿಸಿದ್ದು ಒಂದು ಹೊಸತನ ಹುಟ್ಟುಹಾಕುವ ಉದ್ದೇಶ ಹೊಂದಿದೆ. ಒಳ್ಳೆಯ ಕ್ವಾಲಿಟಿ ನೀಡುವ ಮೂಲಕ ಈಗಾಗಲೇ ಗ್ರಾಹಕರ ಮನ ಗೆದ್ದಿದೆ ಎಂದರು. ಬಿರ್ಲಾ ಅಂತ ಬಂದಾಗ ಬಿರ್ಲಾ ದೊಡ್ಡ ಆರ್ಗನೈಸೇಷನ್. ದೊಡ್ಡ ಆರ್ಗನೈಸೇಷನ್ ಅಂದರೆ ಎಲ್ಲ ರಂಗದಲ್ಲೂ ಇದ್ದಾರೆ. ಟೆಕ್ಸ್ಟೈಲ್ ರಂಗದಲ್ಲಿ ಇರ್ಬೋದು, ಲೈಕ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸ್, ಫಾರ್ ಎಕ್ಸಾಂಪಲ್ ಅಲ್ಟ್ರಾಟೆಕ್, ವೈಟ್ ಸಿಮೆಂಟ್,
ಈ ಥರ ರಂಗದಲ್ಲೆಲ್ಲ ಇದ್ದಾರೆ, ಲೈಕ್ ಹಿಂಡಲ್ ಕೋಚ್, ಲೈಕ್ ಅಲ್ಯೂಮಿನಿಯಂ ಗೇಟ್ಸ್, ಸೊ ಆ ಥರದ್ದು ಎಲ್ಲ ರಂಗದಲ್ಲೂ ಇದ್ದಾರೆ. ಸೊ ಈ ಸದ್ಯಕ್ಕೆ ಪೇಂಟ್ ರಂಗದಲ್ಲಿ ನಾವು ಕಾಲಿಡ್ತೀವಿ ಹೊಸದಾಗಿ. ಸೊ ನಾವು ಮಾರ್ಕೆಟಲ್ಲಿ ಕಸ್ಟಮರ್ಗೆ, ಕಾಂಟ್ರಾಕ್ಟರ್ಗೆ, ಬೇರೆ ಎಂಜಿನಿಯರ್ಸ್ಗೆ ಹೊಸಬರಲ್ಲ, ಸೊ ಹಳಬರೇ ಇದ್ದೀವಿ. ಬಟ್ ಪೇಂಟ್ ಇಂಡಸ್ಟ್ರಿಗೆ ಹೊಸಬರ ಇದ್ದೀವಿ. ಸೊ ಪೇಂಟ್ ಇಂಡಸ್ಟ್ರಿಗೆ ಒಂದು ಹೊಸ ಎರಾ ಕ್ರಿಯೇಟ್ ಮಾಡೋಕ್ಕೆ ಬಂದಿದ್ದೀವಿ. ಸೊ ಐ ಥಿಂಕ್ ನಾವು 2 ತಿಂಗಳಂದ್ರೂ ಮಾರ್ಕೆಟಲ್ಲಿ ಇದ್ದೀವಿ. ಸೊ ಮಾರ್ಕೆಟಲ್ಲಿ ಒಂದು ಹೊಸ ರೆವಲ್ಯೂಷನ್ಸ್ನ ಕ್ರಿಯೇಟ್ ಮಾಡಲಿಕ್ಕೆ ಪೇಂಟ್ ಎಲ್ಲ ರೇಂಜ್, ಲೈಕ್ ನಿಮಗೆ ಎನಾಮಲ್ ರೇಂಜ್ ಇರ್ಬೋದು, ಲೈಕ್ ವುಡ್ ಫಿನಿಷಸ್ ರೇಂಜ್ ಇರ್ಬೋದು, ಎಮಲ್ಷನ್ಸ್ ರೇಂಜ್ ಇರ್ಬೋದು, ಮತ್ತು ಪ್ರೈಮರ್ಸ್ ರೇಂಜ್ ಇರ್ಬೋದು, ವಾಟರ್ ಪ್ರೂಫಿಂಗ್ ರೇಂಜ್ ಇರ್ಬೋದು. ಸೊ ಎಲ್ಲ ರೇಂಜಿಂದ ಹಿಡಿದು ಲೈಕ್ 50 ml ಇಂದ ಹಿಡಿದು 20 ಲೀಟರ್ಸ್ ಪ್ಯಾಕ್ವರೆಗೂ ನಮ್ಮ ಹತ್ರ ಎಲ್ಲ ರೇಂಜ್ ಇದೆ, ವಿತ್ ಗುಡ್ ಕ್ವಾಲಿಟಿ ಆಫ್ ಪ್ರಾಡಕ್ಟ್ಸ್. ಸೊ ಇದೆಲ್ಲ ಇದ್ರ ಜೊತೆಗೆ ನಾವು ಕ್ವಾಲಿಟಿನೂ ಕೂಡ ಅದೇ ಥರನೇ ನಾವು ನೋಡಿದ್ವಿ. ಸುಮಾರು ಜನ ಕಾಂಟ್ರಾಕ್ಟರ್ಸ್, ಕಸ್ಟಮರ್ಸ್ ನಮ್ದು ಆಲ್ರೆಡಿ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾ ಇದ್ದಾರೆ. ಸೊ ಒಳ್ಳೆ ಫೀಡ್ಬ್ಯಾಕ್ ಬರ್ತಾ ಇದೆ. ಸೊ ರಿಪೀಟೆಡ್ ಆರ್ಡರ್ಸ್ ಎಲ್ಲ ಬರ್ತಾ ಇದೆ. ಸೊ ಹೇಳಲಿಕ್ಕೆ ಖುಷಿ ಆಗುತ್ತೆ. ಸೊ ಇದೇ ಥರ ಲೈಕ್ ಇವತ್ತು ಮಾಕಾ ಟ್ರೇಡರ್ಸ್ ಅಂತ ಬಂದಾಗ, ಸೊ ಇಲ್ಲಿ ನಾರ್ತ್ ಕರ್ನಾಟಕ, ಉತ್ತರ ಕರ್ನಾಟಕ ಭಾಗದಲ್ಲಿ ಮೊದಲನೇ ಶೋರೂಮ್ ಆಗಿ ನಾವು ಓಪನ್ ಮಾಡ್ತಾ ಇದ್ದೀವಿ. ಸೊ ಫಸ್ಟ್ ಆಫ್ ಆಲ್ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಮಾಕಾ ಟ್ರೇಡರ್ಸ್ ಮತ್ತು ಮಾಕಾ ಫ್ಯಾಮಿಲಿಗೆ. ಇದರಿಂದ ಇವತ್ತು ಇನಾಗ್ರೇಷನ್ ಶೋರೂಮ್ ಇನಾಗ್ರೇಷನ್ ನಾವು ಮಾಡುವಂಥ ಮುಖಾಂತರ ಸೊ ಎಂಟೈರ್ ರೇಂಜ್ ಆಫ್ ಪ್ರಾಡಕ್ಟ್ಸು ಇಲ್ಲಿ ಸಿಗುತ್ತೆ. ಮತ್ತು ಈವನ್ ಕಾಂಟ್ರಾಕ್ಟರ್ಸ್ಗೆ ಇದ್ರ ಮುಖಾಂತರ ನಾನು ತಿಳ್ಸೋಕೆ ಏನು ಪಡ್ತೀನಿ ಅಂದರೆ, ಇದರಿಂದ ಕಾಂಟ್ರಾಕ್ಟರ್ಸ್ಗೆ ಆಲ್ಮೋಸ್ಟ್ ಮತ್ತು ಕಸ್ಟಮರ್ಸ್ಗೆ 10% ಮಟೀರಿಯಲ್ನ 10% ಮಟೀರಿಯಲ್ನ ಫ್ರೀಯಾಗಿ ನಾವು ಅಲಾಟ್ ಮಾಡ್ತಾ ಇದ್ದೀವಿ. ಸೊ ಕಂಗ್ರ್ಯಾಚುಲೇಷನ್ಸ್ ಮಾಕಾ ಟ್ರೇಡರ್ಸ್ ಫಾರ್ ಇನಾಗ್ರೇಟಿಂಗ್ ದಿಸ್ ಶೋರೂಮ್. ಮತ್ತು ಇವತ್ತಿಂದ ಎಲ್ಲ ಕಾಂಟ್ರಾಕ್ಟರ್ಸ್ ಬಳಗದವರು ಮತ್ತು ಕಸ್ಟಮರ್ಸ್, ಎಂಜಿನಿಯರ್ಸ್ ಎಲ್ಲ ರಂಗದಲ್ಲಿರೋರು ಬಂದುಬಿಟ್ಟು ವಿಸಿಟ್ ಮಾಡ್ತಾರೆ. ಮತ್ತು ಪ್ರೊಡಕ್ಟ್ಸ್ ಕೂಡ ಅದೇ ಥರನೇ ಮೂವ್ಮೆಂಟ್ ಆಗುತ್ತೆ ಅನ್ನೋದಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಮಾಕಾ ಟ್ರೇಡರ್ಸ್ ಅವರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಉದ್ಘಾಟನಾ ಸಮಾರಂಭದಲ್ಲಿ ರೀಜನಲ್ ಮ್ಯಾನೇಜರ್ ಸತ್ಯರಂಜನ್ ಪಾತ್ರ, ಮಹದೇವಿ ಮಾಕ, ಶ್ರುತಿ ಮಾಕ, ಅಕ್ಷತಾ ಮಾಕ, ರಂಜಿನಿ ಬ್ರಾದರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.